ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಏನಪ್ಪ ಇವತ್ತು ನಿಮ್ಮ ಮುಂದೆ ವಿಷಯ ತಂದಿರೋದು ಅಂದರೆ, ಪರ್ಸ್ನಲ್ ವರ್ಕಾಗಿ ನಾನು ಬೆಂಗಳೂರಿಗೆ ಹೊರಟಿದ್ದೆ. ಅಲ್ಲಿ ಸ್ವಲ್ಪ ಸಮಯ ಇರೋದರಿಂದಾಗಿ ನಾನು ಇಲ್ಲಿ ಇಜಿಪುರದಲ್ಲಿ, ಬೆಂಗಳೂರಿನಲ್ಲಿ ಕೋರಮಂಗಲ ಸಮೀಪದಲ್ಲಿರುವ ಇಜಿಪುರದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ವಿಸಿಟ್ ಮಾಡಿದೆ. ಅಲ್ಲಿ ಹೊಸದಾಗಿ ಒಂದು ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಟೆಂಪಲ್ ಆಲ್ರೆಡಿ ಇದು 100 ವರ್ಷಕ್ಕಿಂತ ಹಳೆಯ ಟೆಂಪಲ್, ಕೋದಂಡರಾಮ ಸ್ವಾಮಿ ಟೆಂಪಲ್ ಅಂತ. ಇದು ಏಕಶಿಲೆಯಿಂದ ಶ್ರೀ ವಿಷ್ಣು ಶಿಲೆಯನ್ನು, ಏಕಶಿಲೆ 108 ಅಡಿ ಉದ್ದದ ಶಿಲೆಯನ್ನು ಜೂನ್ ತಿಂಗಳಲ್ಲಿ ಲೋಕಾರ್ಪಣೆ ಮಾಡಿದ್ರು. ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ. ಇದು ಸಿಂಗಲ್ ಶಿಲೆ. ಇದನ್ನು ತಮಿಳುನಾಡಿನಲ್ಲಿ ತಿರುವಣ್ಣಾಮಲೆಯಿಂದ ತಗೊಂಡು ಬಂದಿದ್ದಾರೆ. ಅದನ್ನು ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಲಿಕ್ಕೆ ಆಲ್ಮೋಸ್ಟ್ 6 to 7 ಮಂತ್ಸ್ ಆಯಿತು. ಎಷ್ಟು ಶ್ರಮಪಟ್ಟು ತೊಗೊಂಬಂದು ಈ ಶಿಲೆನ ಒಂದು ಕಲೆ ಕೊಟ್ಟಿದ್ದಾರೆ ಅಂದರೆ, ಆ ಕಲೆಗಾರರಿಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮೊದಲಿಗೆ. ಸೊ ನೋಡ್ತಾ ಇರ್ಬೋದು ಆ ಶಿಲೆನ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಆ ಶಿಲ್ಪಿಗಳು ಅಂತ ಹೇಳಲಿಕ್ಕೆ ಮತ್ತೆ ನಾನು ಖುಷಿ ಆಗ್ತಾಯಿದೆ. ನೋಡಲಿಕ್ಕೆ ಕಣ್ಣು ಸಾಲದು. ನೀವು ನಿಮ್ಮ ಫ್ರೆಂಡ್ಸು ಎಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು. ಈ ಟೆಂಪಲ್ಲು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ತನಕ ಓಪನ್ ಇರುತ್ತೆ. ಮತ್ತು 4 ಗಂಟೆಗೆ ಓಪನ್ ಆದರೆ ಮತ್ತೆ 9 ತನಕ ಓಪನ್ ಇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಇಲ್ಲ ನಿಮ್ಮ ಫ್ರೆಂಡ್ಸ್ ಸಮೇತ ಹೋಗಿ ಒಂದು ಸಾರಿ ನೋಡಿ ಧನ್ಯರಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಇನ್ನೂ ಇಲ್ಲಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೆಲಸ ಮಾಡ್ತಾನೇ ಇದ್ದಾರೆ. ಇಲ್ಲಿ ಹೂವು ಹಾಕೋಕ್ಕೆ ಅಂತಲೇ ಒಂದು ಕ್ರೈನ್ ಇಟ್ಕೊಂಡಿದ್ದಾರೆ. ಮತ್ತು ದೇವಸ್ಥಾನದ ಟ್ರಸ್ಟ್ ಅವರು ಮತ್ತು ಎಲ್ಲ ಭಕ್ತರು ನೋಡಿ ಯಾವ ಥರ ಇದ್ದಾರೆ. ಬೆಳಗ್ಗೆ ಹೋದರೆ ಇಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ. ಒಂದೇ ಶಿಲೆಯಲ್ಲಿ ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ. ಎಲಿಫೆಂಟ್ಸ್ ಆಗಿರ್ಬೋದು, ಅದು ಬೇಸ್ ಆಗಿರ್ಬೋದು ಅಂತ ನೀವು ನೋಡ್ತಾ ಇರ್ಬೋದು. ಇದೇ ನೋಡಿ ಕೋದಂಡರಾಮಸ್ವಾಮಿ ಹಳೆಯ ದೇವಸ್ಥಾನ. ಸೊ ನಾವು ಹಾಗೆ ಹೋಗಿ ದೇವರ ಅನುಗ್ರಹವನ್ನು ಪಡ್ಕೊಂಡು ತೀರ್ಥ ಪ್ರಸಾದವನ್ನು ತಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಬಂದರೆ ಎಲ್ಲ ಭಕ್ತಾದಿಗಳು ಪ್ರಸಾದ ತೀರ್ಥ ಎಲ್ಲ ತಗೊಳ್ತಾ ಇದ್ದರು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ. ಮತ್ತು ಪೂಜೆ ಟೈಮಿಂಗ್ಸು ಏನಪ್ಪ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಅಭಿಷೇಕ ಯಾವಾಗ ನಡೆಯುತ್ತೆ, ಎಷ್ಟೊತ್ತು ನಡೆಯುತ್ತೆ, ಅದು ಫೀಸ್ ಎಷ್ಟು, ನೀವೇನಾದರೂ ಅರ್ಕೆ ಮಾಡ್ಕೊಂಡಿದ್ದು ಅಭಿಷೇಕ ಮಾಡಿಸ್ಬೇಕು ಇದೆಲ್ಲ ಇದ್ದರೆ ನೋಡಿ ಇಲ್ಲಿ ಲಿಸ್ಟ್ ಇದೆ. ಅದನ್ನು ನೋಡಿ ನೀವು ಪೂಜೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತಿಳ್ಕೊಬೋದು. ನೋಡಿ ಇದೇ ಚಿಕ್ಕ ಟೆಂಪಲ್ಲು, ಬಟ್ ಈ ವಿಷ್ಣು ಮೂರ್ತಿ ಇದೆ ಅಲ್ವಾ, ಇದು 108 ಅಡಿ. ಇದನ್ನು ಬ್ಯಾಕ್ ಹಿಂದ್ಗಡೆ ನೋಡ್ಬೋದು ನೀವು. ಹತ್ತಕ್ಕೆ ಇಳಿಯೋಕ್ಕೆ ಎಲ್ಲ ಮೆಟ್ಲು ಎಲ್ಲ ಇಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲರಿಗೂ ಅಲೋ ಮಾಡಲ್ಲ, ಇಲ್ಲ ಮೇಲೆ ಹತ್ತಕ್ಕೆ ಸ್ವಲ್ಪ ಲಿಮಿಟೆಡ್ ಪೀಪಲ್ಸ್ನ ಅಲೋ ಮಾಡ್ತಾರೆ. ಅದಕ್ಕೂ ಒಂದು ಟಿಕೆಟ್ ಅಂತ ಇಟ್ಟಿದ್ದಾರೆ. ಅದು ತಗೊಂಡು ನೀವು ಹೋಗಿ ದೇವ್ರನ್ನ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಬರ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಶ್ರೀ ಕೃಷ್ಣನ ಮೂರ್ತಿನೂ ಇದೆ. ಯಾವ ಥರ ಪುಟ್ಟದಾಗಿ ಕೃಷ್ಣ ಮೂರ್ತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಮತ್ತು ನೋಡಿ ಈ ವಿಷಯ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ. ಜೈ ಜವಾನ್ ಜೈ ಕಿಸಾನ್. ವೇದ ವಿನುತ ರಾಜ ಮಂಡಲ ಶ್ರೀರಾಮಚಂದ್ರ